ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇನ್ನು ಇವತ್ತಿನ ವಿಡಿಯೋದಲ್ಲಿ ನಾನು 21 ವಾರ ನಾನು ಮುಡುಪನ್ನ ಕಟ್ತೀನಿ ಅಂತ ದೇವ್ರಿಗೆ ಹರಕೆನ ಹೊತ್ಕೊಂಡಿದ್ದೆ ರಾಯರಿಗೆ. ಸೊ ಇವತ್ತು 21ನೇ ವಾರದ್ದು ಕಂಪ್ಲೀಟ್ ಆಯಿತು. ಸೊ ನನ್ನ ಈ ಒಂದು ಜರ್ನಿ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ, ನನಗೆ ಏನೇನೆಲ್ಲ ಬದಲಾವಣೆಗಳಾಯಿತು ಅಂತೇಳಿ ಈ ವಿಡಿಯೋದಲ್ಲಿ ಶೇರ್ ಮಾಡಿ. ಇವತ್ತು ನಮ್ಮ ಅತ್ತೆ ತುಂಬಾ ಹೆಲ್ಪ್ ಮಾಡಿದ್ರು. ನಾವು ಈ ಕಡೆ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ವಿ, ಇನ್ನೊಂದು ಕಡೆ ಹಬ್ಬದ ಅಡುಗೆನೇ ರೆಡಿ ಮಾಡಿಬಿಟ್ರು ನಮ್ಮ ಒಂಥರ ಹೇಳ್ಬೇಕು ಅಂದ್ರೆ ಇವತ್ತು ನಮ್ಮ ಮನೇಲಿ ಏನೋ ಒಂಥರ ಸ್ಪೆಷಲ್ ಹಬ್ಬದ ತರನೇ ಅನಿಸ್ತಾ ಇತ್ತು. ಇನ್ ಕೆಲವ್ರು ಕೇಳ್ತಾ ಇದ್ರಿ ಯಾವ ತರ ಮುಡಿಪ್ನ ಕಟ್ಟಬೇಕು, ಯಾವ ರೀತಿ ಅರ್ಕೆನ ಹೊತ್ಕೋಬೇಕು ಅಂತ. ಸೊ ಕಂಪ್ಲೀಟ್ ಆಗಿ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ, ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಇನ್ ಕೆಲವ್ರು ಕೇಳ್ತಾ ಇದ್ರಿ ಸೆಕೆಂಡ್ ಯೂಟ್ಯೂಬ್ ಪೇಮೆಂಟ್ ರಿಸೀವ್ ಆಯ್ತಾ ಅಂತ. ಹೌದು, ನನಗೆ ಮೇ 22ನೇ ತಾರೀಕೇ ಸೆಕೆಂಡ್ ಪೇಮೆಂಟ್ ರಿಸೀವ್ ಆಯಿತು. ಅದ್ರದ್ದೇನು ವೀಡಿಯೋಸ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ಏನಕ್ಕೆ ಪದೇ ಪದೇ ಹೇಳೋದು ಅಂತೇಳಿ ಸುಮ್ಮನೆ ಆಗಿಬಿಟ್ಟೆ ಅಷ್ಟೇ. ಸುಮಾರು ಜನ ಕೇಳ್ತಾ ಇದ್ರಿ ಸೆಕೆಂಡ್ ಪೇಮೆಂಟ್ ಬಂತಾ ಅಂತ. ಸೊ ಮಂತ್ಲಿ ಬರೋದಿಲ್ಲ, 2 ಮಂತ್ 3 ಮಂತ್ 6 ಮಂತ್ ಆದ್ರೂ ಆಶ್ಚರ್ಯ ಇಲ್ಲ, ಯಾಕೆಂದರೆ ವೀಡಿಯೋಸ್ ಓಡಬೇಕು, ಇಲ್ಲಾಂದರೆ ರಿಸೀವ್ ಆಗೋದಿಲ್ಲ. ಇನ್ನು ಎಷ್ಟು ಪೇಮೆಂಟ್ ಬಂತು ಅಂತ ಕೇಳೋದಾದರೆ ಇವತ್ತಿನ ಗೋಲ್ಡ್ ರೇಟಲ್ಲಿ ಏನಿದೆ, ಸೊ ಅದಕ್ಕೆ 1 ಗ್ರಾಮ್ ಗೋಲ್ಡ್ನ ತಗೋಬೋದು. ಒಟ್ಟಿನಲ್ಲಿ ನಾನು ಪೂಜೆ ಮಾಡಿದಾಗಿಂದ ಎಲ್ಲ ಒಳ್ಳೇದಾಗಿದೆ. ಒಂದು ವಾರನೂ ಮಿಸ್ ಮಾಡದೇ ಇರೋ ಥರ ನನಗೆ ಪೂಜೆ ವ್ರತನ ಕಂಪ್ಲೀಟ್ ಮಾಡೋದಕ್ಕಾಯಿತು. ಹೀಗೆ ನನಗೊಬ್ರು ಕೇಳಿದ್ರು 21 ವಾರ ಅರ್ಕೆ ಹೊತ್ಕೊಂಡಿದ್ಯಲ್ಲ, ಅಷ್ಟೊಂದು ಹೊತ್ಕೋಬಾರ್ದು, ಅಂದರೆ ಮಧ್ಯದಲ್ಲಿ ಅಡೆತಡೆ ಆಗುತ್ತೆ, ಏನಾದರೂ ಮುಟ್ಟು ಅಂಟು ಸೋಕಿದ್ರೆ ವ್ರತ ಕಂಪ್ಲೀಟ್ ಆಗೋದಿಲ್ಲ. ಹಾಗಾಗಿ ಇನ್ನೇನು ಯಾಕೆ ಅಷ್ಟೊಂದು ವಾರ ಒಪ್ಕೊಂಡೆ, ಬರೀ 5 ವಾರನಾದರೂ ಒಪ್ಕೋಬೇಕಿತ್ತು ಅಂತ. ಆದರೆ ನನಗೆ ಗೊತ್ತಿಲ್ಲ 21 ವಾರ ನಾನು ಮಾಡ್ತೀನಿ ಅಂತ ಅರ್ಕೆನ ಹೊತ್ಕೊಬಿಟ್ಟೆ. ಆದರೆ ನಿಜ ಹೇಳಬೇಕು ಅಂದರೆ ದೇವ್ರ ಹತ್ರ ಬೇಡ್ಕೊಂಡಿದ್ದೆ, ಒಂದು ವಾರನೂ ಮಿಸ್ ಮಾಡದೇ ಇರೋ ಥರ ನನ್ನ ವ್ರತನ ಕಂಪ್ಲೀಟ್ ಮಾಡಪ್ಪ ಅಂತ. ಅದೇ ಪ್ರಕಾರ ಆಯಿತು. ಇವತ್ತೇನು ವಿಶೇಷ? ಎಷ್ಟು ಸಮರ್ಪಟ್ಟಿಯೋ ಅಷ್ಟು ರಾಘವೇಂದ್ರ ಸ್ವಾಮಿ ನಿಮಗೆ ಒಳ್ಳೇದಾಗಲಿ, ಆಯಿತು, ಆರೋಗ್ಯ ಕೊಟ್ಟು ಮತ್ತೆ ಚೆನ್ನಾಗಿ ಬದುಕು, ಒಳ್ಳೆ ಹೆಸರಾಗಲಿ, ದೇವ್ರು ಒಳ್ಳೇದು. ಥ್ಯಾಂಕ್ಸ್ ಅಮ್ಮ. ನೋಡಿ ನಮ್ಮತ್ತೆ ಎಷ್ಟು ಹೆಲ್ಪ್ ಮಾಡ್ತಾವ್ರೆ. ಅವರೇ ಹಬ್ಬದ ಅಡುಗೆನೂ ರೆಡಿ ಮಾಡ್ತಾ ಇದ್ದಾರೆ ನೋಡಿ. ನಮಗೆ ಬರಲ್ಲ ಅಡುಗೆ ಮಾಡೋಕ್ಕೆ. ಓ ದೊಡ್ಡ ಭಟ್ರಿ ಅವರು. ಹೆಣ್ಮಕ್ಳಿಗೆ ಇಷ್ಟು ಸಪೋರ್ಟ್ ಮಾಡೋರಿದ್ರೆ ಏನು ಬೇಕಾದರೂ ಮಾಡ್ಬೋದು ಅಲ್ವಾ. ನನಗೆ ದೇವರ ಆಶೀರ್ವಾದ ಎಷ್ಟಿದೆ ಅಷ್ಟೇ ಆಶೀರ್ವಾದ ನಮ್ಮ ಅತ್ತೆದು ಇದೆ. ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ, ಪ್ರತಿಯೊಂದು ವಿಷಯದಲ್ಲೂ ನಮ್ಮ ಜೊತೆನೇ ಇದ್ದು ಸಪೋರ್ಟ್ ಮಾಡ್ತಾರೆ. ಸರಿಯಾಗಿರೋದನ್ನ ಸರಿ ಅಂತ ಹೇಳ್ತಾರೆ, ತಪ್ಪಾಗಿರೋದನ್ನ ಡೈರೆಕ್ಟ್ ಆಗಿದ್ದು ತಪ್ಪು ಅಂತಲೇ ಹೇಳ್ತಾರೆ. ನಮ್ಮ ಖುಷಿಗೋಸ್ಕರ ಅವರು ನಾವು ತಪ್ಪು ಮಾಡ್ತಿರೋದನ್ನ ನೋಡಿಕೊಂಡು ಸಹಿಸೋದಿಲ್ಲ. ಒಟ್ಟಿನಲ್ಲಿ ನಮ್ಮನ್ನ ತಪ್ಪದಾರಿಗೆ ಹೋಗೋದಕ್ಕೆ ಬಿಡೋದಿಲ್ಲ, ತುಂಬಾ ಪ್ರೊಟೆಕ್ಟಿವ್ ಆಗಿದ್ದಾರೆ ಅಂತಲೇ ಹೇಳ್ತೀನಿ. ಇದಕ್ಕಿಂತ ಇನ್ನೇನು ಬೇಕು ಹೇಳಿ ಆಶೀರ್ವಾದ. ಇದರಲ್ಲೇ ಗೊತ್ತಾಗ್ಬೋದು ನಿಮಗೆ. ನಾನು ಪೂಜೆ ಮಾಡಿದಾಗಿಂದ ಒಂದನ್ನು ಕೂಡ ಒಳ್ಳೇದಾಗ್ತದೆ. ಏನು ಕೇಳ್ಕೊತೀರಾ ಬಿಡ್ತೀರಾ ಅದು ಗೊತ್ತಿಲ್ಲ, ಆದರೆ ಕುಟುಂಬ ಚೆನ್ನಾಗಿರಲಿ, ಎಲ್ಲರೂ ಚೆನ್ನಾಗಿರಬೇಕು. ಫಸ್ಟು ಆರೋಗ್ಯ, ನೆಮ್ಮದಿ ಇವೆರಡಿತ್ತು ಅಂತಂದರೆ ಏನು ಬೇಕಾದರೂ ನಾವು ಸಾಧಿಸ್ಬೋದು. ಒಟ್ಟಿನಲ್ಲಿ ವ್ರತ ಸ್ಟಾರ್ಟ್ ಮಾಡಿದಾಗಿಂದ ನಾನು ಏನೇನೆಲ್ಲ ಅನ್ಕೋತೀನಿ ಅದೆಲ್ಲ ಒಳ್ಳೇದಾಗ್ತಿದೆ. ನೀವು ಕೂಡ ಮಾಡಿ. ನಮ್ಮ ಮನೇಲಿರೋ ಈ ಒಗ್ಗಟ್ಟು, ಪ್ರೀತಿ, ವಾತ್ಸಲ್ಯ ಎಲ್ಲ ದೇವ್ರ ಆಶೀರ್ವಾದ ಅಂತಾನೆ ಹೇಳ್ತೀನಿ. ಮನೆ ಅಂದಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ, ಒಂದು ಮನಸ್ತಾಪ ಅಂತ ಇದ್ದೇ ಇರುತ್ತೆ. ಅದನ್ನೆಲ್ಲ ಮನ್ಸ್ಗೆ ಹಾಕೊಂಡು ದೂರ ಆಗೋದಿಲ್ಲ. ಏನು ಸರಿ ಹೇಳಿ, ಅದನ್ನೆಲ್ಲ ಪಕ್ಕಕ್ಕಿಟ್ಟು ನಾವು ಚೆನ್ನಾಗಿರ್ಬೇಕು, ನಮ್ಮವ್ರು ಚೆನ್ನಾಗಿರ್ಬೇಕು ಅಂತ ಬದುಕೋದೇ ಜೀವನ. ಇನ್ನು ನಮ್ಮ ಅತ್ತೆ ಇಷ್ಟೆಲ್ಲ ಅಡುಗೆ ಮಾಡಿ ನಮಗೆ ಸಪೋರ್ಟ್ ಮಾಡೋದು. ಇನ್ನು ನಾನು ಅರ್ಕೆ ಹೊತ್ಕೊಂಡಿದ್ದ ವಿಚಾರಕ್ಕೆ ಬಂದರೆ, ನಾನೇನೋ ಒಂದು ಮನಸ್ಸಲ್ಲಿ ಅಂದ್ಕೊಂಡಿದ್ದೆ ಇದಾಗಲಿ ಅಂತ. ಸೊ ಅದೇ ಪ್ರಕಾರ ನನಗೆ ನಾನೊಂದು ಅಂದ್ಕೊಂಡಿದ್ದು ಏನಿದೆ ಅದೆಲ್ಲ ನನಗೆ ನೆರವೇರಿದೆ. ರಾಯರು ಇಷ್ಟು ಬೇಗ ನಮಗೆ ನೆರವೇರಿಸ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ನಿಜ ಹೇಳಬೇಕು ಅಂದರೆ ಒಳ್ಳೆ ಮನಸ್ಸಿಂದ ಏನೇ ಅಂದ್ಕೊಂಡ್ರು ಸಹ ಅದು ಒಳ್ಳೇದಾಗೇ ಆಗುತ್ತೆ. ರಾಯರಿಗೆ ಬೇಕಾಗಿರೋದು ಮನಸಾರೆ ನಂಬಿಕೆ ಇರಬೇಕು, ಭಕ್ತಿ ಇರಬೇಕು. ಒಂದು ತುಳಸಿ ದಳ ಇಟ್ಟು ಪೂಜೆ ಮಾಡಿದ್ರು ಅವ್ರು ನಮ್ಗೆ ಸಲ್ಲೇ ಸಲ್ತಾರೆ. ನಾನು 21 ವಾರನೂ ಅಷ್ಟೇ ರಾಯರಿಗೆ ಏನೇನೆಲ್ಲ ಇಷ್ಟ ಪ್ರಸಾದಗಳನ್ನ ಮಾಡಿ ನೈವೇದ್ಯಕ್ಕೆ ಅಂತ ಇಡ್ತಾ ಇದ್ದೆ. ನಿಮ್ಗೇನು ಅನುಕೂಲ ಇರುತ್ತೆ ಅದನ್ನೇ ಮಾಡಿಡ್ಬೋದು. ಒಂದು ತುಳಸಿ ದಳ ಇಟ್ಟು 1 ಲೋಟ ಹಾಲಿಟ್ರೂ ಸಹ ದೇವ್ರಿಗೆ ಇಷ್ಟ ಆಗೇ ಆಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ದೇವ್ರಿಗೆ ಇಷ್ಟ ಆಗೋದು ಅಂತಂದರೆ ಒಳ್ಳೆ ಮನಸ್ಸಿರೋರು, ಹಾಗೆ ಯಾವುದೇ ರೀತಿ ದ್ರೋಹ, ವಂಚನೆ, ಮೋಸ ಮಾಡದೇ ಇರೋರು ಕಂಡ್ರೆ ದೇವ್ರಿಗೆ ತುಂಬಾ ಇಷ್ಟ, ಬೇಗ ಹತ್ರ ಆಗಿಬಿಡ್ತಾರೆ ಅಂತಲೇ ಹೇಳಿ. ನಿಜವಾಗ್ಲೂ ನಾನು ಏನು ಮನಸ್ಸಲ್ಲಿ ಅಂದ್ಕೊಂಡಿದ್ದೆ ಅದನ್ನು 2 ವಾರದಲ್ಲಿ ನನಗೆ ನೆರವೇರಿಸಿದ್ದಾರೆ ರಾಯರು. ನಿಜ ಹೇಳಬೇಕು ಅಂದರೆ ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನು ದೇವ್ರ ಹತ್ರ ಕೂತ್ಕೊಂಡು ಕೇಳ್ಕೊಳ್ಳಿ, ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗೇ ಆಗುತ್ತೆ. ನಿಮ್ಮ ಕಷ್ಟ ಏನಿದೆ, ನಿಮ್ಮ ಜೀವನದಲ್ಲಿ ಏನಾಗಬೇಕಾಗಿದೆ ಅಂತ ದೇವ್ರ ಹತ್ರ ಒಂದು 10 ನಿಮಿಷ ಕೂತ್ಕೊಂಡು ಕೇಳ್ಕೊಳ್ಳಿ. ನಂಬಿಕೆನೇ ದೇವರು, ಅರ್ಥ ಮಾಡ್ಕೊಳ್ಳಿ. ನಾವೇನು ನಂಬ್ತೀವಿ ಅದೇ ದೇವರು ಅಂತಲೇ ಹೇಳ್ತೀನಿ. ನಿಮ್ಗೆ ಸಾಧ್ಯವಾದರೆ ಈ ಮಂತ್ರನ ಹೇಳ್ಕೊಂಡು ಪೂಜೆನ ಮಾಡಿ. ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಶ್ರೀ ಗುರು ರಾಘವೇಂದ್ರಾಯ ನಮಃ. ಈ ಮಂತ್ರನ ಹೇಳ್ಕೊಂಡು ಪೂಜೆನ ಮಾಡಿ. ನಿಮಗೆ ಎಷ್ಟು ಸಲ ಹೇಳ್ಬೋದು ಸಾಧ್ಯವಾದಷ್ಟು ನೀವು ಹೇಳಿ, ತುಂಬಾ ಒಳ್ಳೆಯದಾಗುತ್ತೆ.
ಇನ್ನು ಮುಡಿಪು ಕಟ್ಟೋದು ಹೇಗೆ ಅಂತ ಕೇಳ್ತಾ ಇದ್ರಿ. ಈ ರೀತಿದು ಒಂದು ಹಳದಿ ಬಟ್ಟೆನ ತಗೊಳ್ಳಿ ಚೌಕಾಕಾರಕ್ಕೆ. ಇದಕ್ಕೆ ಸ್ವಲ್ಪ ಅರಿಶಿನ, ಕುಂಕುಮ, ಅಕ್ಷತೆ ಕಾಳು, ತುಳಸಿ ದಳ ಮತ್ತು ಈ ರೀತಿದು ಕಾಯಿನ್ಸ್ಗಳು ನಿಮಗೆ ಎಷ್ಟು ಸಾಧ್ಯವಾಗುತ್ತೆ 5, 11, 21 ಈ ಥರ. ನಾನಿಲ್ಲಿ 21 ಕಾಯಿನ್ಗಳನ್ನ ತಗೊಂಡಿದ್ದೀನಿ. ನೀವೇನು ದೇವ್ರ ಹತ್ರ ಕೇಳ್ಕೊಬೇಕು ಅದನ್ನು ಸಂಕಲ್ಪ ಮಾಡಿಕೊಂಡು ಕೇಳ್ಕೊಳ್ಳಿ. ನನಗೇನು ಆಗಬೇಕಾಗಿದೆ ಅದನ್ನು ದೇವ್ರ ಹತ್ರ ಕೇಳಿಕೊಂಡು ನೀವು ಈ ಮುಡಿಪನ್ನ ಕಟ್ಟುವಂಥದ್ದು. ನೆನಪಿರಲಿ, ನೀವೇನು ಒಂದನ್ನು ಅಂದ್ಕೊಂಡಿರ್ತೀರ ಅದನ್ನು ಪ್ರತಿ ಸಲಿನೂ 5 ಸಲ ಕಟ್ಬೋದು, 9 ಸಲ ಕಟ್ಬೋದು, ಅಥವಾ 21 ಸತಿ ಕಟ್ಬೋದು. ಅದೊಂದೇ ಒಂದು ನೆಪದಿಂದ ನೀವು ಕಟ್ಟಬೇಕಾಗಿರುತ್ತೆ. ಬೇರೆ ಬೇರೆ ಬೇಡಿಕೆಗಳನ್ನ ಕೇಳ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಗೇನು ಒಂದು ಕೆಲಸ ಆಗಬೇಕು ಅದನ್ನೇ ಪ್ರತಿ ವಾರನೂ ಕೂಡ ಕೇಳ್ಕೊಳ್ಳಿ. ಇದೆಲ್ಲ ಆದಮೇಲೆ ದೇವ್ರ ಹತ್ರ ಕೇಳಿಕೊಂಡು 3 ಗಂಟನ್ನ ಹಾಕಿ ದೇವ್ರಿಗೆ ಅರ್ಪಿಸಬೇಕಾಗುತ್ತೆ. ನೆನಪಿರಲಿ, ದೇವ್ರಿಗೆ ನಾವು ಮುಡಿಪು ಕಟ್ಟೋದಕ್ಕಿಂತ ಮುಂಚೆ ಮೊದಲು ಮನೆ ದೇವ್ರಿಗೆ ಕೈನ ಮುಗಿದು ಕುಲದೇವತೆಗೆಲ್ಲ ಕೈ ಮುಗಿದು ಪೂಜೆನ ಮಾಡಿ ಅದಾದಮೇಲೆ ನಾವು ಈ ರೀತಿ ಮುಡುಪನ್ನ ಕಟ್ಟಬೇಕಾಗುತ್ತೆ. ಈ ರೀತಿ ಎಲ್ಲ ಗಂಟು ಕಟ್ಟಿದ್ದಾದಮೇಲೆ ಅರಿಶಿನ ಕುಂಕುಮ ಇಟ್ಟು ದೇವರಿಗೆ ಅರ್ಪಿಸೋದಷ್ಟೇ. ದೇವ್ರ ಹತ್ರ ಕೇಳ್ಕೊಳ್ಳಿ, ನಾನು ಅರ್ಕೆನ ಕಟ್ಟಿ ನಿಮಗೆ ಸಲ್ಲಿಸ್ತಾ ಇದ್ದೀನಿ, ನನ್ನ ಬೇಡಿಕೆನ ಆದಷ್ಟು ಬೇಗನೆ ನೆರವೇರಿಸಿ ಅಂತ. ಒಂದು ವಾರದಲ್ಲೇ ಆಗ್ಬೋದು, 2 ವಾರ ಆಗ್ಬೋದು, ಅಥವಾ ಕೆಲವ್ರಿಗೆ ವಾರಾನ್ಗಟ್ಟಲೆ ಹಿಡಿಬೋದು. ಆದರೆ ನೀವು ಬೇಡೋದನ್ನಂತೂ ಬಿಡಬೇಡಿ. ನಿಮ್ಮ ಕಷ್ಟಗಳೇನಿದೆ, ನಿಮ್ಗೆ ಏನೇನೆಲ್ಲ ಆಗಬೇಕಾಗಿದೆ ಅದನ್ನೆಲ್ಲ ಕೇಳಿಕೊಂಡು ದೇವ್ರ ಹತ್ರ ಈ ರೀತಿ ಮುಡಿಪನ್ನ ಇಟ್ಟು ನಮಸ್ಕಾರ ಮಾಡ್ಕೊಳ್ಳಿ. ನಾನು ಕಟ್ಟಿದ್ದು 21 ವಾರದ ಮುಡಿಪುಗಳಿದು. ಇದನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ, ಆದರೆ ರಾಯರ ಸನ್ನಿಧಾನಕ್ಕೆ ಹೋಗಿ ಮುಡಿಪನ್ನ ಸಲ್ಲಿಸಿ. ಇಲ್ಲಾಂತಂದರೆ ಯಾರಾದರೂ ನಿಮ್ಮ ಅಕ್ಕಪಕ್ಕದಲ್ಲಿ ಕಷ್ಟದಲ್ಲಿರೋರು ಕಂಡ್ರೆ ಅಂಥವ್ರಿಗೆ ಇದನ್ನು ದಾನ ಮಾಡಿ. ನನ್ನ ಪ್ರಕಾರ ಇದನ್ನು ಕಷ್ಟದಲ್ಲಿರೋರು ಕೊಟ್ಟರೆ ಶ್ರೇಷ್ಠ ಅಂತಲೇ ಹೇಳ್ತೀನಿ. ರಾಯರಿಗೆ ದಾನ ಧರ್ಮ ಅಂದರೆ ತುಂಬಾ ಇಷ್ಟ. ಸೊ ಆದಷ್ಟು ನಿಮ್ಮ ಕೈಲಾದಷ್ಟು ಯಾರಾದರೂ ಕಷ್ಟದಲ್ಲಿ ಸಹಾಯನ ಮಾಡಿ. ಇನ್ನೂ ಏನಾದರೂ ಡೌಟ್ ಇದ್ದರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನನಗೆ ಗೊತ್ತಿರೋದನ್ನ ನಿಮಗೆ ತಿಳಿಸ್ತೀನಿ. ಅಥವಾ ನನ್ನಲ್ಲಿ ಏನಾದರೂ ತಪ್ಪಿದರೆ ಖಂಡಿತವಾಗ್ಲೂ ತಿಳಿಸಿ, ನಾನು ಅದನ್ನು ತಿದ್ಕೋತೀನಿ. ಇನ್ನು ನನ್ನ ಫ್ರೆಂಡ್ ಒಬ್ಬರು ಹಪ್ಳನ ಕಳಿಸ್ಕೊಟ್ಟಿದ್ರು. ಸೊ ಅವರು ಹಪ್ಳದ ಬಿಸ್ನೆಸ್ ಮಾಡ್ತಾರೆ. ಹುರುಳಿಕಾಳು ಹಪ್ಳ ಅಂತ ತುಂಬ ಚೆನ್ನಾಗಿ ಮಾಡ್ತಾರೆ, ತುಂಬ ರುಚಿಯಾಗಿರುತ್ತೆ. ಈ ಚಳಿ ಮಳೆಗೆ ಖಾರವಾಗಿ ಹಾಕೊಂಡು ತಿಂತಾ ಇದ್ರೆ ಒಂದಷ್ಟು ತಿನ್ಬೋದು, ಅಷ್ಟು ಚೆನ್ನಾಗಿ ರುಚಿಯಾಗಿರುತ್ತೆ. ನಿಮ್ಗೆ ಏನಾದರೂ ಮನೇಲಿ ಹಪ್ಳ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳಿದ್ರೆ ತುಂಬ ರಿಸ್ಕ್ ಅನಿಸುತ್ತೆ ಅದೆಲ್ಲ ಮಾಡೋದಕ್ಕೆ. ಸೊ ಆ ಥರ ಏನಾರು ಅನಿಸಿದ್ರೆ ಇವ್ರಿಗೆ ಆರ್ಡರ್ ಮಾಡಿ ತುಂಬ ಚೆನ್ನಾಗಿ ರುಚಿಯಾಗಿ ಮಾಡ್ತಾರೆ, ನಿಮ್ಮ ಅಡ್ರೆಸ್ಗೆ ಕಳಿಸ್ಕೊಡ್ತಾರೆ. ಬ್ಯಾಚುಲರ್ಸ್ಗಾಗಿರ್ಬೋದು ಅಥವಾ ಮನೇಲಿ ಏನಾದರೂ ಹಪ್ಳ ಮಾಡ್ಕೊಳಕ್ಕಾಗಲ್ಲ ಅಂತನೋರು ಈ ಥರ ಆರ್ಡರ್ ಮಾಡಿ ತರಿಸ್ಕೊಂತು ಅಂದರೆ ಯಾವಾಗ ಬೇಕು ಆವಾಗ ನಾವು ಊಟಕ್ಕೆ ಹಾಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ, ರುಚಿಯಾಗಿ ಮಾಡ್ತಾರೆ. ಹುರುಳಿಕಾಳು ಹಪ್ಳ, ಉದ್ದಿನ ಹಪ್ಳ ಎಲ್ಲ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಇವರು ಚಾಕ್ಲೇಟ್ ಬಿಸ್ನೆಸ್ನು ಕೂಡ ಮಾಡ್ತಾರೆ. ಬೇಕು ಅಂದರೆ ಆರ್ಡರ್ ಮಾಡ್ಕೊಳ್ಳಿ, ನಾನು ಸ್ಕ್ರೀನ್ ಮೇಲೆ ನಂಬರ್ನ ಕೊಟ್ಟಿರ್ತೀನಿ. ಬರ್ತ್ಡೇಗೆ, ಆ್ಯನಿವರ್ಸರಿಗೆ ಏನಾದರೂ ನೀವು ಕಸ್ಟಮೈಸ್ ಚಾಕ್ಲೇಟ್ ಮಾಡಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ರೆ, ಒಂಥರ ಡಿಫ್ರೆಂಟಾಗಿ ತುಂಬಾ ಸರ್ಪ್ರೈಸ್ ಆಗಿರಬೇಕು ಅಂತ ಅಂದ್ಕೊಂಡಿದ್ರೆ ಈ ಥರದ್ದು ಕೊಡಿಸಿ, ತುಂಬಾ ಚೆನ್ನಾಗಿರುತ್ತೆ. ನಾನು ನಮ್ಮ ಪಾಪದು ಬರ್ತ್ಡೇ ಇತ್ತು ಅಂತೇಳಿ ನಾನು ಆರ್ಡರ್ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ಸೊ ಅವ್ನ ನೇಮ್ನ ಬರ್ಸಿ ಹ್ಯಾಪಿ ಬರ್ಡೇ ಶ್ರೇಯಶ್ ಅಂತೇಳಿ ನಾನು ಬರ್ಸಿ ಕೊಡಿಸಿದ್ದಕ್ಕೆ ತುಂಬಾ ಖುಷಿಪಟ್ಟ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಹಾಗೆ ನನ್ನ ಮಗಳದನ್ನು ಕೂಡ ಬರ್ಸಿದ್ದೆ ನೇಮ್ನ. ಸೊ ಇಬ್ಬರು ನೋಡಿ ತುಂಬಾ ಸರ್ಪ್ರೈಸ್ ಆದರು, ತುಂಬ ಇಷ್ಟಪಟ್ಟು ತಿಂದರು. ಹೆಲ್ತಿಯಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಹಾಗೆ ಸರ್ಪ್ರೈಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಹೊರಗಡೆ ಚಾಕ್ಲೇಟ್ ಕೊಡಿಸೋದಕ್ಕಿಂತ ಈ ರೀತಿ ಚಾಕ್ಲೇಟ್ ಕೊಡಿಸ್ತಂದರೆ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಇದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರ್ತಾರೆ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಈಗ ಕುನಾಫಾ ಬಾರ್ ಚಾಕ್ಲೇಟ್ ತುಂಬಾ ಫೇಮಸ್ ಆಗಿದೆ ಎಲ್ರಿಗೂ. ಸೊ ಅದನ್ನು ಕೂಡ ತರಿಸಿ ಟೇಸ್ಟ್ ಮಾಡಿದೆ, ಸಖತ್ತಾಗಿತ್ತು. ಇನ್ನು ಇವತ್ತು ಹಪ್ಪಳ ಎಲ್ಲ ಹಾಕಿದ್ದೆ ಅಲ್ವಾ, ಸೊ ಇವರಿಗೆ ಟೇಸ್ಟ್ ಮಾಡೋದಕ್ಕೆ ಕೊಟ್ಟಿದ್ದೆ. ಸೊ ಎಲ್ಲರೂ ತುಂಬ ಚೆನ್ನಾಗಿದೆ ಅಂತೇಳಿ ತಿಂದರು. ಇನ್ನು ಇವತ್ತು ಹಬ್ಬದ ಥರನೇ ಆಯಿತು. ಸೊ ಎಲ್ಲರೂ ಊಟ ಮಾಡಿಕೊಂಡು ಅಕ್ಕ ಬಾವನು ಬಂದಿದ್ದರು. ಸೊ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟನೂ ಕೂಡ ಮಾಡ್ಕೊಂಡ್ವಿ. ಸೊ ಇವತ್ತೊಂದು ದಿನ ತುಂಬಾ ಸ್ಪೆಷಲ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಖುಷಿ ಕೊಡ್ತು. ನೀವು ಯಾರಾದರೂ ಮುಡಿಪು ಕಟ್ಟಬೇಕು ಅಂತ ಅಂದ್ಕೊಂಡಿದ್ರೆ ಒಳ್ಳೆ ಮನಸ್ಸಿಂದ ಭಕ್ತಿಯಿಂದ ಕಟ್ಟಿ. ಖಂಡಿತವಾಗ್ಲೂ ನೀವೇನು ಅಂದ್ಕೊಂಡಿರ್ತೀರ ಅದು ಖಂಡಿತವಾಗ್ಲೂ ನೆರವೇರುತ್ತೆ. ಇನ್ನು ನಿಮಗೂ ಯಾರಿಗಾದರೂ ಹಪ್ಪಳ ಬೇಕು ಅಂತ ಹೇಳಿದ್ರೆ ನಾನು ನಂಬರ್ನ ಕೊಟ್ಟಿರ್ತೀನಿ, ನೀವು ಒಂದ್ಸತಿ ಕಾಂಟ್ಯಾಕ್ಟ್ ಮಾಡಿ ಆರ್ಡರ್ ಮಾಡ್ಕೊಳ್ಳಿ. ತುಂಬಾ ರುಚಿಯಾಗಿ ಮಾಡಿದ್ದಾರೆ. ಈ ಥರ ಹಪ್ಪಳಗಳನ್ನ ನಾವು ಮನೇಲಿ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಇದೆ. ಸೊ ತುಂಬಾ ರಿಸ್ಕ್ ತೊಗೋಬೇಕು. ಸೊ ಆ ರಿಸ್ಕೇ ಬೇಡ. ಈ ಥರದ್ದು ಏನಾದರೂ ನಿಮ್ಗೆ ಹಪ್ಪಳ ಬೇಕು ಅಂತಂದರೆ ಆರ್ಡರ್ ಮಾಡಿಕೊಂಡು ಆರಾಮ್ಸೆ ಈ ಚಳಿಗಾಲದಲ್ಲೆಲ್ಲ ಹಾಕೊಂಡು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್.